ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ಗೌರಿ ಕಲ್ಯಾಣ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಗೌರಿ ಇವತ್ತು ಕಾರ್ ಡ್ರೈವಿಂಗ್ ಕಲಿಬೇಕು ಅಂತ ಭಾಳ ಆಸೆ ಪಡ್ತಿದ್ದಾಳೆ. ಅದಕ್ಕೆ ಗಂಡನಿಗೆ ಕೇಳ್ತಾಳೆ. ಗಂಡ ನಿನಗೆ ಬೇರೆ ಡ್ರೈವಿಂಗ್ ಬೇರೆ ಕೇಳು ಅಂದ್ಕೊಂಡು ಬೈಕೊಂಡು ಹೋಗ್ತಾನೆ. ಈ ಕಡೆ ಬಂದು ಮೋನಿಕಾ ಮತ್ತು ಅನಿಕೇತು ರೂಮಲ್ಲಿ ಕೂತ್ಕೊಂಡು ಏನೋ ಲೆಕ್ಕ ನೋಡ್ತಾ ಇರ್ತಾನೆ. ಮೋನಿಕಾ ಕೆಳಗಡೆ ಅಡುಗೆ ಮನೆಯಲ್ಲ ಆಗಿದ್ದಂಥ ಮಾತುಕತೆನ ಸಿಟ್ಟು ಬಂದು ಇಲ್ಲಿ ಅನಿಕೇತ್ ಮೇಲೆ ತೀರಿಸ್ಕೊಳ್ಳೋಕ್ಕೆ ಓಡಿ ಬರ್ತಾಳೆ. ಅಲ್ಲಿಂದ ಹತ್ತು ಬಂದು ಒಂದು ವಾಚ್ ತಗೊಂಡು ಎತ್ತಿ ಹೊಡೆದಾಕಿದಾಗ ಅವನು ಮಿಡಿಗೆ ಬಿದ್ದು ಎದ್ದು ನಿಂತ್ಕೋತಾನೆ. ಏನಾಯಿತು ನಿನಗೆ ಅಂತ ಹೇಳ್ಬಿಟ್ಟು, ಏನಾಗಬೇಕು ಅಂತ ಆಯಿತು ಅದಾಯಿತು, ನಿನ್ನಿಂದ ಇದೆಲ್ಲ ಆಗೋದು. ನಿನ್ನೆ ಕೂಡ ಅದು ಪಾಸ್ಬುಕ್ ಮಾಡ್ಸೋಕ್ಕೆ ಬಂದಾಗ ನನ್ನ ಹೆಂಡ್ತಿಗೂ ಬೇಕು ಅಂತ ಕೇಳೋಕ್ಕೆ ಬಾಯಿ ಇರಲಿಲ್ಲ, ನಿನಗೂ ನಿಮ್ಮ ಅಮ್ಮನಿಗೂ. ಅವಾಗಲೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರಿ. ಈಗ ಅಡುಗೆ ಮನೆಗೆ ಹೋದರೆ ನನಗೇನು ಬರಲ್ವಂತೆ, ನಾನು ಮಾಡೋಂಗಿಲ್ಲಂತೆ, ಆ ಗೌರಿನೇ ಎಲ್ಲ ಮಾಡಬೇಕಂತೆ ಅಂತ ಇವಳು ಜೋರೇ ಕೂಗಾಡ್ತಾಳೆ. ಅದಕ್ಕೆ ಅವನಂತಾನೆ, ಗೌರಿ ಅಂದರೆ ಅವಳು ಎಲ್ಲರ ಹತ್ರನೂ ಚೆನ್ನಾಗಿ ಮಾತಾಡಿಕೊಂಡು ಎಲ್ಲನೂ ಮಾಡ್ಕೊಂಡು ಹೋಗ್ತಿದ್ದಾಳೆ. ಅದಕ್ಕೆ ಅವಳು ಕಂಡ್ರೆ ಎಲ್ಲರಿಗೂ ಇಷ್ಟ. ನೀನೇನು ಮಾಡಲ್ಲ, ನೀನು ಯಾವಾಗಲೂ ಮುಖ ಉರ್ಸ್ಕೊಂಡು ತಿರ್ಗೋದ್ರೆ ನಿನ್ನನ್ನು ಯಾರು ಇಷ್ಟಪಡ್ತಾರೆ ಅಂತ ಬೈತಾನೆ. ಅನಿಕೇತ್ ಅಂತಾಳೆ. ಏನು ಅನಿಕೇತ್, ಈಗ ಕರೆಕ್ಟಾಗಿರೋದು ಕಲಿ ಅಂತ ಬೈತಾನೆ. ಆವಾಗ ನನ್ನಿಂದನೇ ಗೌರಿಗೆ ಅಷ್ಟೊಂದು ಇಂಪಾರ್ಟೆಂಟ್ ಕೊಡ್ತಾರೆ, ನನಗೇನು ಕೊಡಲ್ಲ, ನಾನೇನು ಅಲ್ವಾ ಈ ಮನೆಗೆ, ನಾನು ಹಿರಿ ಸೊಸೆ ತಾನೇ ನಾನು, ಹಾಗೆ ಹೀಗೆ ಅವಳ ಅಕ್ಕ ಅಲ್ವಾ ನಾನು ಅಂತೇಳ್ಬಿಟ್ಟು ಆ ಗೌರಿಯಿಂದನೇ ಇಷ್ಟೆಲ್ಲ ಆಗ್ತಿರೋದು, ಹಾಗೆ ಹಿಂಗೆ ಅಂತೆಲ್ಲ ಬೈತಾಳೆ. ಗೌರಿಯಿಂದ ಅಲ್ಲ, ಗೌರಿ ಎಲ್ಲದಕ್ಕೂ ಮಾಡ್ಕೊಂಡು ಹೋಗ್ತಿದ್ದಾಳೆ, ನೀನು ಏನೂ ಮಾಡಲ್ಲ, ಅದಕ್ಕೆ ನಿನ್ನನ್ನು ಯಾರು ಇಷ್ಟಪಡ್ತಾರೆ ಅಂತ. ಅವಾಗೆಲ್ಲ ನಾನು ಹಿಂದೆ ಮುಂದೆ ತಿರುಗ್ತಾ ಇದ್ದೆ, ಇವಾಗ ಅಂತ. ಆಮೇಲೆ ಅವನು ಹಿಂದೆ ಮುಂದೆ ತಿರುಗ್ತಾ ಇದ್ದಿದ್ದು ನಾನು ಯಾವುದೋ ಬೇರೆ ಕಾರಣಕ್ಕೆ, ನಿನ್ನನ್ನು ಇಷ್ಟಪಟ್ಟಲ್ಲ ಅಂತ ಹೇಳ್ತಾನೆ. ನನ್ನನ್ನು ಇಷ್ಟಪಟ್ಟಲ್ವಾ, ಮತ್ತೇನಕ್ಕೆ ನಾಟಕ ಆಡ್ತಿದ್ದೆ ನನ್ನ ಹತ್ರ, ಹಂಗೆ ಹಿಂಗೆ ಅಂತ ಜೋರೇ ಕೂಗಾಡ್ತಾಳೆ. ನಿನ್ನ ಹತ್ರ ಮಾತಾಡೋರಿಗೆ ಬುದ್ಧಿ ಇಲ್ಲ ಅಂತ ಹೇಳ್ಬಿಟ್ಟು ಅವನ ಪಾಡಿಗೆ ಅವನೇ ಹೋಗ್ತಾನೆ ಆಚೆಗೆ. ಇವಳು ಅನಿಕೇತ್ ಅಂತ ಕಿರ್ಚ್ಕೊಂಡು ಅಲ್ಲೇ ನಿಂತಿರ್ತಾಳೆ. ಇವಳಿಗೆ ಬುದ್ಧಿನೇ ಇಲ್ಲ ಒಂಚೂರು, ಹೆಂಗೆ ಬದುಕಬೇಕು ಬಾಳಬೇಕು ಅನ್ನೋ ಥಿಂಕಿಂಗೂ ಇಲ್ಲ. ಬರೀ ಇವಳಿಗೆ ಬರೀ ಮೇಕಪ್ ಬೇಕು, ಇವಳಿಗೆ ದುಡ್ಡು ಬೇಕು, ಖರ್ಚಿಗೆ ಕಾರ್ ಬೇಕು, ಎಲ್ಲ ಬೇಕು. ದಿನ ಬಂದು ಮನೆತನದ ಹೆಸರು ಬೇಕು ಇವಳಿಗೆ, ಸೊಸೆ ಅನ್ನೋದು. ಅಷ್ಟು ಬಿಟ್ಟರೆ ಮತ್ತೇನು ಬೇಕಾಗಿಲ್ಲ. ಅವ್ರ ಮನೆಯವ್ರ ಜನ, ಅತ್ತೆ ಮಾವ ಎಲ್ಲ ನೋಡ್ಕೋಬೇಕು ಮಾಡಬೇಕು ಅಂತ ಏನಿಲ್ಲ. ಅವನ್ನೆಲ್ಲ ಬೀದಿ ಕಸ ಮಾಡಿಬಿಟ್ಟಿದ್ದಾಳೆ. ಇವಳು ಮಾತ್ರ ಮೆರಿಬೇಕು ಅಂತ ಆಸೆ ಪಡ್ತಾಳೆ. ಅದು ಅವ್ರ ಮನೇಲಿ ನಡೆಯಲ್ಲ. ಅವ್ರ ಮನೇಲಿ ಎಲ್ಲರೂ ಸ್ಟ್ರಿಕ್ಟೇ ಸ್ವಲ್ಪ. ಹಂಗಾಗಿ ಅವ್ರೇನು ಹೇಳ್ತಾರೋ ಅದನ್ನು ಇವಳು ಕೇಳ್ಕೊಂಡಿರ್ಬೇಕೆ ಹೊರತು ಇವಳು ಹೇಳೋದನ್ನು ಅವ್ರು ಕೇಳೋಕ್ಕೆ ರೆಡಿ ಇರಲ್ಲ. ಹಾಗಾಗಿ ಇವಳು ಇದೆಲ್ಲ ಬಿಟ್ಬಿಟ್ಟು ಬೇರೆ ಎಲ್ಲೋ ಹೋಗಿ ಅಲ್ಲಿ ನಿಂತ್ಕೊಂಡು ಅನಿಕೇತನಿಗೆ ಸಪ್ರೇಟ್ ಬುದ್ಧಿ ಕಲ್ಸೋಕ್ಕೆ ನೋಡ್ತಾಳೆ. ಅದು ಆಗದೇದ ಮಾತು, ಬುದ್ಧಿ ಕಲ್ಸೋಕ್ಕಾಗಲ್ಲ. ಇಲ್ಲಿ ಬರ್ತಾಳೆ ಅಡುಗೆ ಮನೆಗೆ, ಏನೋ ಡಯಟ್ ಕಷಾಯ ಮಾಡ್ಕೋತೀನಿ ಅಂತೇಳಿ. ಅದಕ್ಕೆ ಅವರ ಚಿಕ್ಕತ್ತೆ ಬೈತಾಳೆ, ನೀನೇನಕ್ಕೆ ಅಡುಗೆ ಮನೆಗೆ ಬಂದೆ, ಗೌರಿ ನೋಡ್ಕೋತಾಳೆ ಎಲ್ಲ, ನೀನು ಹೋಗು ಅಂತ. ಯಾಕೆ, ನನಗೇನು ಇಲ್ಲಿ ಬರೋ ಹಕ್ಕಿಲ್ವಾ, ನಾನೇ ನಿಮ್ಮ ಮನೆ ಸೊಸೆ ಅಲ್ವಾ, ನಾನು ಯಾಕೆ ಬರಬಾರ್ದು ಅಂತ ಕೇಳ್ತಾಳೆ. ನೀನು ಬರೋಕ್ಕೆ ನೀನೇನು ಇದಾಗಿ ಬಂದಿದೀಯಾ, ಎಷ್ಟು ಹಗರಣ ಮಾಡ್ಕೊಂಡು ಬಂದಿದೀಯಾ. ಗೌರಿ ನೋಡು ಎಷ್ಟು ಮುದ್ದಾಗಿ ಅವಳು ಕೆಲಸ ಅವಳು ಮಾಡ್ಕೊಂಡು ಹೋಗ್ತಾಳೆ, ಎಲ್ಲನೂ ಮಾಡ್ತಾಳೆ, ಅವಳು ಯಾರನ್ನೂ ಹೇಳಿಸ್ಕೊಂಡು ಮಾಡಲ್ಲ, ಹಾಗೆ ಹಿಂಗೆ ಅಂತೇಳಿ ಇವರು ಅದು ಚಿಕ್ಕತ್ತೆ ಬೈತಾಳೆ. ಅದಕ್ಕೆ ಚಿಕ್ಕತ್ತೆ ಬೈದ್ಲಲ್ಲ ಅಂತ ಹೇಳ್ಬಿಟ್ಟು ಇವಳು ಮುಖ ಉರ್ಸ್ಕೊಂಡು ಅತ್ತೆ ಹತ್ರ ಹೋಗ್ತಾಳೆ. ಅವ್ರ ಅತ್ತೆ ಹತ್ರ ಅಲ್ಲೋಗ್ಬಿಟ್ಟು, ನಿಮಗೇನು ಕೇಳಿಸ್ಲಿಲ್ವಾ ಅಂತ ಕೇಳ್ತಾಳೆ. ಅತ್ತೆ ಅಂತಲೂ ಅನ್ನಲ್ಲ, ಏನೂ ಕೇಳಿಸ್ಲಿಲ್ವಾ ನಿಮಗೆ ಅಂತ. ಇವಳು ಅಷ್ಟೊತ್ತಿಗೆ ಒಂದು 2-3 ಸಲ ಅಲ್ಲಿ ನಡೀತಾರೆ ಇನ್ಸ್ಟೆಂಟಿಗೆ ಅವಳು ನಗ್ತಾ ಇರ್ತಾಳೆ. ಅವಳ ಪಾಡಿಗೆ ಅವಳೇನೋ ಉಗುರನ್ನ ಶೈನಿಂಗ್ ಮಾಡ್ಕೊಂಡು ನಗ್ತಾ ಇರ್ತಾಳೆ. ಇವಳು ಹೋಗಿ ಕೇಳಿದ್ದಕ್ಕೆ, ನಿಮಗೇನು ಅನ್ಸಲ್ವಾ, ನಿಮ್ಮ ಸೊಸೆಗೆ ಬಾಯಿಗೆ ಬಂದಂಗೆ ಅಂತಾರಲ್ಲ, ನಿಮಗೇನು ಅನ್ಸಲ್ವಾ ಅಂತ ಕೇಳ್ತಾಳೆ. ಆವಾಗ ಅನ್ಸೋ ರೀತಿ ನೀನು ನಡ್ಕೊಂಡಿದ್ರೆ ಅನ್ಸೋದು, ನೀನೇನು ಆ ಥರ ನಡ್ಕೊಳ್ಳಲ್ವಲ್ಲ, ಅದಕ್ಕೆ ಏನು ಅನಿಸ್ಬೇಕಾಗಿತ್ತು ನಿನಗೆ ಅಂತ ಅವಳಂತಾಳೆ. ಆವಾಗ ಅಲ್ಲ, ಅವರು ಬಾಯಿಗೆ ಬಂದಂಗೆಲ್ಲ ನನಗೆ ಮಾತಾಡಿದ್ರು, ನಾನೇನು ಅಡುಗೆ ಮನೆಯಲ್ಲಿ ಏನೂ ಮಾಡಬಾರ್ದಂತೆ, ಗೌರಿ ಅವರು ಮಾಡಿದ್ದನ್ನು ನಾನು ತಿನ್ನಬೇಕಂತೆ, ನನ್ನ ಸ್ವತಂತ್ರವಾಗಿ ನಾನೇನೂ ಮಾಡ್ಕೊಳ್ಳೋಂಗಿಲ್ವಂತೆ, ಇದು ಯಾವ ನ್ಯಾಯ, ನೀವು ಬೈಬೇಕು ತಾನೇ, ನೀವು ಸುಮ್ಮನೆ ಇರ್ತೀರಲ್ಲ ಅಂತ ಅವ್ರ ಅತ್ತೆಗೆ ಹೇಳ್ತಾಳೆ. ಅವ್ರ ಅತ್ತೆಗೆ ಹೇಳೋದಕ್ಕೆ ಅವ್ರ ಅತ್ತೆ ಅಂತಾರೆ, ಎಲ್ಲರೂ ಒಳ್ಳೆಯವರೇ, ನೀನು ನೆಟ್ಟಗಿರೋದು ಕಲಿ ಫಸ್ಟು, ನಿನಗೆ ನೆಟ್ಟಗಿರೋಕ್ಕೂ ಬರಲ್ಲ, ಹೇಗೆ ಬದುಕಬೇಕು ಅಂತಲೂ ಗೊತ್ತಿಲ್ಲ,
ಸುಮ್ಮನೆ ಬರೀ ಬಾಯಲ್ಲಿ ಬಡ 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 ಅಂದರೆ ಏನು ಪ್ರಯೋಜನ ಬಂತು ಅಂತೇಳ್ಬಿಟ್ಟು ಅವಳು ಬೈತಾಳೆ. ಆಮೇಲೆ ಇವಳು ಅಲ್ಲಿಂದ ಗಂಡನ ಹತ್ರ ಹೋಗಿ ಅಲ್ಲಿ ಜಗಳಾಡೋದು. ಆದರೆ ಗಂಡನ ಹತ್ರ ಹೋಗ್ಬಿಟ್ಟು ಜಗಳಾಡಿಕೊಂಡು ಅಲ್ಲಿಂದ ಮತ್ತೆ ಅಲ್ಲೇ ನಿಂತಿರ್ತಾಳೆ. ಇವರು ದೊಡ್ಡ ಅತ್ತೆ ಅಂದರೆ ಒಂದು ಅತ್ತೆ ತಂಗಿ ಚಿಕ್ಕ ಮಾವನ ಹೆಂಡ್ತಿ. ಇವಳು ಚಿಕ್ಕ ಮಾವನ ಹೆಂಡ್ತಿ ಬೈದಿದ್ದನ್ನು ಎಲ್ಲರ ಹತ್ರ ಹೇಳ್ಕೊಂಡು, ಗಂಡನ ಹತ್ರ ಅತ್ತೆ ಹತ್ರ ಎಲ್ಲ ಹೇಳ್ಕೊಂಡು ಬೈಕೊಂಡು ಇದು ಮಾಡ್ತಿರ್ತಾಳೆ. ನಾನೇ ತಪ್ಪು ಮಾಡ್ತಾಯಿದ್ದೀನಿ, ಹಂಗಾರೆ ನಾನು ಸರಿ ಇಲ್ವಾ ಅಂತ ರೂಮಲ್ಲಿ ಇವಳೇ ಥಿಂಕಿಂಗ್ ಮಾಡ್ತಾಯಿರ್ತಾಳೆ. ಆದರೆ ಇವಳಿಗೇನು ಐಡಿಯಾನೇ ಓಡೋದಿಲ್ಲ. ಈ ಕಡೆ ಬಂದು ಗೌರಿ ನನಗೆ ಡ್ರೈವಿಂಗ್ ಕಲ್ತ್ಕೋಬೇಕು, ಯಾವುದಾದ್ರು ಡ್ರೈವಿಂಗ್ ಸ್ಕೂಲಿಗೆ ಸೇರಿಸು ಅಂತೇಳಿ ಮೈದನ ಕೇಳ್ತಾಳೆ. ಅದಕ್ಕೆ ಮೈದ ಯಾಕೆ, ಅದಕ್ಕೆ ನಾನೇ ಇಲ್ವಾ ನಿಮಗೆ ಕಲ್ಸೋಕ್ಕೆ, ಬೇರೆಯವರೇ ಹಾಕಬೇಕು ಅಂತ ಹೇಳ್ತಾನೆ. ಅಯ್ಯೋ ನೀನು ಕಲಿಸ್ತೀಯ? ಹೌದು ನಾನೇ ಕಲಿಸ್ತೀನಿ. ಅಯ್ಯೋ ಅದಾಗಲ್ಲ ಬಿಡು, ನನಗೇನು ಅದರ ಟಚ್ಚೇ ಇಲ್ಲ, ಅದರಿಂದ ಬೇರೆ ಯಾರ ಹತ್ರನಾರು ಕಲಿಬೇಕು ಅಂತ. ಸರಿ ಬಿಡಿ ನಾನೇ ಕಲಿಸ್ತೀನಿ ಅಂತೇಳಿ ಅವನೇ ಕರ್ಕೊಂಡೋಗಿ ಕಲ್ಸೋಕ್ಕೆ ಅಂತ ರೆಡಿ ಮಾಡ್ತಾಯಿರ್ತಾನೆ. ಆದ್ರೆ ಅವ್ರ ಅಣ್ಣಂಗೆ ಅವ್ರ ಅತ್ತೆಗೆ ಏನೂ ಹೇಳಿರಲ್ಲ. ಅವ್ರ ಅತ್ತೆಗಂತೂ ಹೇಳೇ ಇಲ್ಲ. ಇನ್ನೂ ಅವ್ರ ಅತ್ತೆಗೆ ಹೇಳಿದರೆ ಸಾಕು, ಅವಳು ಚಂಡಿ ಚಾಮುಂಡಿ ಥರ ಆಡ್ತಾಳೆ ಸರಿತಾ. ಅವ್ರ ಅತ್ತೆ ಹೆಸರು. ಈ ಕಡೆ ಇವಳ ಹೆಸರು ಮೋನಿಕಾ ಅತ್ತೆ. ಇವಳಿಗೆ ಮೋನಿಕಂದು ನಡವಳಿಕೆ ಒಂದು ಚೂರು ಇಷ್ಟ ಆಗಲ್ಲ. ಯಾವಾಗ ನೋಡಿದ್ರು ಮೋನಿಕಾ ಅವಳು ನಡ್ಕೊಳ್ಳೋ ರೀತಿ ಅದು ಯಾವುದು ಇವಳಿಗೆ ಇಷ್ಟ ಆಗಲ್ಲ. ಮಗನಿಗೂ ಹೇಳ್ಬಿಟ್ಟಿದ್ದಾಳೆ ಅವಳನ್ನ ದೂರ ಇಡು ಅಂತೇಳಿ. ಅವನು ಅವಳನ್ನ ಮುಟ್ಟಕ್ಕೆ ಹೋಗಲ್ಲ. ಹಾಗಾಗ್ಬಿಟ್ಟು ದೂರನೇ ಇದ್ದಾರೆ ಎಲ್ಲ. ಇವರು ಮೋನಿಕಾ ಇವಳು ನಾವು ತಲೆ ಉಪಯೋಗಿಸಿ ಮಾತಾಡೋದು ಕಲಿ ಅಂತೇಳಿ ಅವ್ರ ಅತ್ತೆ ಬೈತಾಳೆ ಮೋನಿಕಂಗೆ. ತಲೆ ಉಪಯೋಗಿಸಲ್ಲ, ಏನೇ ಇಲ್ಲ, ಹೆಂಗೆ ಬೇಕು ಹಂಗೆ ಮಾತಾಡ್ತೀಯ, ತಲೆ ಉಪಯೋಗಿಸಿದ್ರೆ ನಿಮಗೆ ಬರುತ್ತೆ ಎಲ್ಲ ಅಂತೇಳ್ಬಿಟ್ಟು ಅಂತ ಬೈತಾಳೆ. ಆಮೇಲೆ ಇವಳು ಅಲ್ಲೋಗಿ ಮತ್ತೆ ಅಲ್ಲಿ ಗಲಾಟೆ ಮಾಡೋದು, ಗಂಡನ ಹತ್ರ ಅಲ್ಲಿ ವಾಜ್ ಹೊಡೆದಾಕೋದು, ಏನೇನೋ ಇವಳು ಕಿತಾಪತಿಗಳು ಜಾಸ್ತಿ. ಇವಳು ಒಂದು ಇತ್ಲಾಗಿ ತಂಗಿ ಮನೆಯಲ್ಲಿ ನೆಟ್ಟಿಗೆ ಎಲ್ಲನೂ ಮಾಡ್ಕೊಂಡು ಹೋದ್ರೂ ಸಹಿಸ್ಕೊಳಕ್ಕಾಗಲ್ಲ. ಅತ್ತೆ ಏನಾರ ಅಂದ್ರೂ ಸಾಕು ಅದಕ್ಕೂ ಕೋಪ, ಗಂಡ ಏನಂದ್ರೂ ಅದಕ್ಕೂ ಕೋಪ, ಅತ್ತೆಯರು ಏನಾರ ಅಂದ್ರೂ ಕೂಡ ಕೋಪ. ಇವಳಿಗೆ ಎಲ್ಲದರಲ್ಲೂ ಮುಗಿದುದಿನೇ ಕೋಪ ಮಾಡಿಕೊಂಡು ಅವ್ರ ಮನೆ ನೆಮ್ಮದಿ ಎಲ್ಲ ಹಾಳು ಮಾಡಾಕ್ತಿದ್ದಾಳೆ. ಅಷ್ಟು ಬಿಟ್ಟರೆ ಮತ್ತೇನು ಪ್ರಾಬ್ಲಮ್ ಇಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.